18 ಗುಣಗಳುಳ್ಳಂಥ ಸರ್ವಜ್ಞ ಸರ್ವಂತರ್ಯಾಮಿ ಭಗವಂತ ಅಂತ ಹೇಳ್ತಾರೆ. 18 ದೋಷಗಳು ಯಾವುದು? 18 ದೋಷಗಳು ಅಪಾಪಿ, ಅಂಜಿಕೆ, ವೈರ, ಕಾಮಸೇವನೆ, ಕ್ರೋಧ, ಮಾನ, ಮಾಯ, ಲೋಭ, ಇದೆಲ್ಲ ಇಲ್ಲದಿರುವಿಕೆ, ಅಲುಬ್ಧತೆ, ಪ್ರಸನ್ನತೆ, ನಿಗರ್ವ ಇತ್ಯಾದಿ ಗುಣಗಳಿಂದ ಸುಶೋಭಿತನಾದವನು. ಈ 18 ದೋಷಗಳ ರಹಿತನಾದಂಥವನೇ ಸರ್ವಜ್ಞ. ಹಾಗಾಗಿ ಸರ್ವಜ್ಞನ ಗುಣಗಳು 18 ಆಗಿರುವುದರಿಂದ 18 ಮಂದಿರಗಳ ನಿರ್ಮಾಣ ಇಲ್ಲಿ ಆಗ್ತದೆ. ಯಾವಾಗ ನಾವು 18 ಮಂದಿರಗಳ ದರ್ಶನ ಮಾಡ್ತೇವೆ ಆಗ ಭಗವಂತನ ಕೃಪೆಯಿಂದ ಪ್ರೇರಣೆಯಿಂದ ನಮ್ಮ ದೋಷಗಳು ಒಂದೊಂದಾಗಿ ಕಡಿದು ಹೋಗಲಿ ಅನ್ನುವ ಒಂದು ಅರ್ಥದಲ್ಲಿ ಈ 18 ಬಸದಿಗಳ ನಿರ್ಮಾಣ ಆಗಿದೆ. ಇಲ್ಲಿ ಮೊದಲನೇ ಬಸದಿ ಪಡುಬಸದಿ ಅಂತ ಹೇಳಿದ್ದೇವೆ. ಆ ಪರಿಸರದಲ್ಲಿ 4 ಬಸದಿ ಇದೆ. ಆ ಪಡುಬಸದಿಯ ಉತ್ತರಕ್ಕೆ ಅಂದರೆ ಈಗಿನ ಶ್ರೀಮಠ ಹಿಂದೆ ಇದ್ದದ್ದೇ ಪಡುಬಸದಿಯಲ್ಲಿ. ಆನಂತರ ಕಾಲಕ್ರಮೇಣ ಅದರ ಪಾರ್ಶ್ವದಲ್ಲಿ ಸುಮಾರು 300 ಮೀಟರ್ ಅಂತರದಲ್ಲಿ, ಒಂದು 100 ಮೀಟರ್ ಅಂತರದಲ್ಲಿ ಜೈನ ಮಠದ ಸ್ಥಾಪನೆ ಮಾಡ್ತಾರೆ. ಆ ಜೈನ ಮಠ ಸ್ಥಾಪನೆ ಹಿಂದೆ 2000 ವರ್ಷಗಳ ಹಿಂದೆ ಆಗಿತ್ತು. ಆನಂತರ ವಿವಿಧ ಸಾಧು ಸಂತರಿಂದ ಅದು ಪುನರುಜ್ಜೀವನಗೊಳ್ಳುತ್ತದೆ. ಒಂದು ಬಾರಿ 6ನೇ ಶತಮಾನದ ವಿಷ್ಣುನಂದಿ ಮುನಿಗಳು ಈ ಗುರುಗಳ ಬಸದಿಯನ್ನು ಗುರುತಿಸಿದ್ದಾರೆ ಅಂತ ಹೇಳ್ತಾರೆ. ಆನಂತರ ಅದೇ ಪಟ್ಟಾವಲಿಯ ಪಟ್ಟಾಚಾರ್ಯರು ಇಲ್ಲಿ ಮಠದಲ್ಲಿ ಇದ್ದರು ಅಂತ ಕೂಡ ಒಂದು ಪ್ರತೀತಿ ಇದೆ. ಹಾಗಾಗಿ ವಿಷ್ಣುನಂದಿ ಪಟ್ಟಾಚಾರ್ಯರು ಅದು ಶ್ರವಣಬೆಳಗೊಳದ ಪಟ್ಟಾಚಾರ್ಯ ಪರಂಪರೆಯ ಆಚಾರ್ಯರಾಗಿದ್ದಾರೆ. ಶ್ರವಣಬೆಳಗೊಳ ಮತ್ತು ಮೂಡುಬಿದ್ರಿಗೆ ಅನನ್ಯವಾದಂಥ ಸಂಬಂಧವಿದೆ. ಭಗವಾನ್ ಮಹಾವೀರರ ಪರ್ಯಂತದ ಪಟ್ಟಾವಲಿಯ ಆಚಾರ್ಯರು ದಕ್ಷಿಣದ ಭದ್ರಭಾವು ಸ್ವಾಮಿಗಳು ಬಂದದ್ದೇ, ಶ್ರುತಕೇವಲಿ ಭದ್ರಭಾವುಗಳು ಬಂದದ್ದೇ ಶ್ರವಣಬೆಳಗೊಳ ಕಳುವಪ್ಪು ಅನ್ನೋ ಪ್ರದೇಶಕ್ಕೆ. ಅಲ್ಲಿಂದ ಮುಂದೆ ಕೆಲವು ಸಾಧು ಸಂತರು ಕರಾವಳಿಯ ಈ ಕ್ಷೇಮವೇಣುಪುರ ಅಂತ ಹೇಳುವ, ಮೂಡುಬಿದ್ರೆ ಅಂತ ಹೇಳುವ, ಸಮುದ್ರ ತಟದಿಂದ 30 ಮೈಲಿ ಪೂರ್ವಕ್ಕಿರುವ, ಸಹ್ಯಾದ್ರಿಯ ಪರ್ವತ ಶ್ರೇಣಿಯಿಂದ ಸುಮಾರು 40 ಮೈಲಿ ಪಶ್ಚಿಮಕ್ಕಿರುವ ಈ ಪ್ರದೇಶ ಸಮಶೀತೋಷ್ಣ ವಲಯದಲ್ಲಿದ್ದು ಅಹಿಂಸೆಗೆ ಪ್ರಶಸ್ತವಾದ ಸ್ಥಾನ ಎಂದು ಗುರುತಿಸಿ ಶಾಂತಿಗಾಗಿ ಕೊಣಾಜೆಕಲ್ಲು ಅನ್ನುವ ಪ್ರದೇಶದಲ್ಲಿ ಗುಹೆಗಳಲ್ಲಿ ತಪಸ್ಸನ್ನು ಮಾಡ್ತಾರೆ. ಆದ್ದರಿಂದ ಅನತಿ ದೂರದಲ್ಲಿದ್ದ 10 ಮೈಲಿ ದೂರದಲ್ಲಿದ್ದ ಈ ವೇಣುಪುರಕ್ಕೆ ಅವರು ಬಂದು ಒಂದೊಂದೇ ತಪಸ್ಸಿನಲ್ಲಿ ಸಾಧುಗಳು ಲೀನರಾಗ್ತಾರೆ. ಅವರ ತಪಸ್ಸಿನ ಪ್ರಭಾವದಿಂದ ಜನಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಸಾಧುಗಳನ್ನು ಅರಸಿಕೊಂಡು ಬಂದ ಜನಗಳು ತಮ್ಮ ಮನೆಯನ್ನು ಕಟ್ತಾರೆ. ಒಂದೊಂದೇ ಮನೆ ಆದಾಗ ಒಂದೊಂದು ಕೇರಿ ಆಗ್ತದೆ. ಜನವಸತಿ ಜಾಸ್ತಿ ಆದಾಗ ಅದಕ್ಕೆ ತಕ್ಕಂತೆ ಬಸದಿಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತದೆ. ಹಾಗಾಗಿ ವ್ಯವಹಾರದ ದೃಷ್ಟಿಯಿಂದ ಇದು ಜನಸಂಖ್ಯೆಯ ದೃಷ್ಟಿಯಿಂದ ಹೆಚ್ಚಾದರೆ ಮತ್ತು ತಾತ್ವಿಕವಾದ ಆಧ್ಯಾತ್ಮಿಕ ದೃಷ್ಟಿಯಿಂದ 18 ಬಸದಿಗಳು ಆಗಬೇಕು ಅನ್ನುವ ಒಂದು ಸಂಕಲ್ಪ ಪೂರ್ವಾಚಾರ್ಯರಲ್ಲಿ ಇತ್ತು. ಅದನ್ನು ಕಾಲಕ್ರಮೇಣ ಒಂದೊಂದೇ ಆಚಾರ್ಯರು ಪೂರ್ಣಗೊಳಿಸುತ್ತಾ ಬಂದರು. ಅವರ ಕಾಲದಲ್ಲಿ ಇದ್ದಂಥ ತುಂಡರಸರು, ರಾಜರು, ಶ್ರೇಷ್ಠಿಗಳು, ಜಮೀನ್ದಾರರು ಮತ್ತು ಉತ್ತರ ದಕ್ಷಿಣ ಭಾರತದ ಬೇರೆ ಬೇರೆ ರೀತಿಯ ದಾನ ಧರ್ಮವನ್ನು ನೀಡುವ ಶ್ರಾವಕಿಯರು ತಮ್ಮ ವಿಪುಲವಾದ ಸಂಪತ್ತನ್ನು ಧಾರೆ ಎರೆದು ಒಂದೊಂದೇ ಬಸದಿಯನ್ನು ಪೂಜ್ಯ ಭಟ್ಟಾರಕರ ಮಾರ್ಗದರ್ಶನದಲ್ಲಿ ನಿರ್ಮಾಣ ಮಾಡ್ತಾರೆ. ಮೊದಲು ಮುನಿಗಳೇ ಭಟ್ಟಾರಕರಾಗಿದ್ದರು. ಸರ್ವಶಾಸ್ತ್ರ ಕಲಾಭಿಜ್ಞು ನಾನಾಗಚ್ಚಾಭಿವರ್ತಕಾ ಮಹಾತ್ಮಾನಂ ಪ್ರಭಾವಿ ಭಟ್ಟಾರಕ ಇತ್ಯಶ್ಯತೆ ಅಂತ ಹೇಳಿ ಭಟ್ಟಾರಕರನ್ನು ಕುರಿತು ನಮ್ಮ ಆಚಾರ್ಯರು ವಿಶೇಷವಾಗಿ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಭಟ್ಟಾರಕರಂದರೆ ಅವರು ಸಂಸಾರದ ತ್ಯಾಗವನ್ನು ಮಾಡಿ ಸಮಾಜ ಮತ್ತು ಧರ್ಮ ಇದರ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ತಮ್ಮ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳುತ್ತಾ ಪರರ ಕಲ್ಯಾಣವನ್ನು ಮಾಡುವುದಕ್ಕಾಗಿ ನಿರ್ಮಾಣಗೊಂಡ ಸಾಧು ಪರಂಪರೆ. ಮೊದಲು ದಿಗಂಬರ ರೂಪದಲ್ಲಿದ್ದ ಸಾಧುಗಳು ಆನಂತರ ಕಾಲಕ್ರಮೇಣ ವ್ಯವಹಾರ ದೃಷ್ಟಿಯಿಂದ ವಾಹನಗಳ ಉಪಯೋಗ ಮತ್ತು ವಿಶೇಷವಾದಂಥ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣ, ಸ್ಥಿರವಾಗಿ ಒಂದು ಕಡೆ ನಿಂತು ಧರ್ಮದ ಬೋಧನೆ ಇತ್ಯಾದಿಗಳು ಮಾಡಬೇಕಾದಂಥ ಪ್ರಸಂಗ ಬಂದಾಗ ಸುತ್ತಮುತ್ತಲಿನ ಚಿಕ್ಕ ಪುಟ್ಟ ರಾಜರುಗಳಲ್ಲಿ, ಸಾಮ್ರಾಜ್ಯಗಳಲ್ಲಿ ಯುದ್ಧಗಳು ಏರ್ಪಟ್ಟಾಗ ಸಾಧು ಸಂತರಿಗೆ ವಿಶೇಷವಾದ ಮಾನ್ಯತೆಯನ್ನು ನೀಡಿರುವುದರಿಂದ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮೃದ್ಧತೆಯಿಂದ ಒಂದಕ್ಕೊಂದು ಪೂರಕವಾಗಿ ನಡೆಯುವಲ್ಲಿ ಭಟ್ಟಾರಕರ ಪಾತ್ರ ಮಹತ್ವದ್ದಿದ್ದರಿಂದ, ಗುರುಗಳ ಪಾತ್ರ ಮಹತ್ವದ್ದಿದ್ದರಿಂದ ದಿಗಂಬರ ಸಾಧುಗಳು ಈ ರೀತಿಯ ಹೋರಾಟದ ಬದುಕಿನಲ್ಲಿ ವಿಮುಖರಾಗಿ ತಮ್ಮ ತಪಸ್ಸಿನಲ್ಲೇ ಲೀನರಾದಂಥ ಸಂದರ್ಭ ಒಂದು ಪರ್ಯಾಯವಾಗಿ ಸಮಾಜಕ್ಕೆ ಮತ್ತು ರಾಜರಿಗೆ ಮಾರ್ಗದರ್ಶನ ನೀಡತಕ್ಕಂಥ ಯತಿಗಳ ಅಗತ್ಯ ಕಂಡುಬಂದಿದ್ದರಿಂದ ಇಲ್ಲಿ ವಸ್ತ್ರಧಾರಿಗಳಾದ
ಭಟ್ಟಾರಕರ ಪೀಠಗಳು ಸ್ಥಾಪನೆಯಾದವು. ಆ ಭಟ್ಟಾರಕ ಪೀಠಗಳು ಧರ್ಮ ವೃದ್ಧಿಯನ್ನು ಮಾಡುತ್ತಾ ಬಸದಿಗಳ ಜೀರ್ಣೋದ್ಧಾರ, ಬಸದಿಗಳ ನಿರ್ಮಾಣ, ರಾಜರಿಗೆ ಮತ್ತು ರಾಣಿಯರಿಗೆ ಹಾಗೂ ಶ್ರೇಷ್ಠಿಗಳಿಗೆ, ಜಮೀನ್ದಾರರಿಗೆ, ಗುತ್ತು ಮನೆತನಗಳವರಿಗೆ, ಬೀಡು ಅರಮನೆಗಳವರಿಗೆ ಪ್ರೇರಣೆಯನ್ನು ನೀಡಿ ತಾವು ಉಪಾರ್ಜಿಸಿದಂಥ ಸಂಪತ್ತನ್ನು ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಲು ಪ್ರೇರಣೆಯನ್ನು ನೀಡ್ತಾರೆ. ಆ ಸಂದರ್ಭಗಳಲ್ಲಿ ವಿವಿಧ ರೀತಿಯ ಆರಾಧನೆ ನೋಂದುಗಳಿಗೆ ಮತ್ತು ವಿಶೇಷವಾದಂಥ ಗ್ರಂಥ ರಚನೆಗಳಿಗೆ ಭಟ್ಟಾರಕರೇ ಆಚಾರ್ಯರಾದಂಥ ಭಟ್ಟಾರಕ ಪೀಠಗಳು ಪ್ರೇರಣೆಯನ್ನು ನೀಡ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲವು ಶ್ರೀಮಂತರು ದಾನವನ್ನು ನೀಡ್ತಾರೆ, ಭೂಮಿಯನ್ನು ದಾನ ಮಾಡ್ತಾರೆ. ಭೂಮಿಯನ್ನು ಖಾಲಿ ಇಡುವುದು ಸರಿಯಲ್ಲ ಅಂತ ತಿಳಿಸಿ ಆ ಸಂದರ್ಭದಲ್ಲಿ ಸಂಪತ್ತುಳ್ಳಂಥ ಧನಿಕರನ್ನು ವಿಶೇಷವಾಗಿ ಸಂಪರ್ಕಿಸಿ ಪ್ರೇರಣೆಯನ್ನು ನೀಡಿ ಮಂದಿರಗಳ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಆ ವೇದಗಳು ಗಿರಿನಾರಿನಿಂದ ವಿಶೇಷವಾಗಿ ನೇಮಿನಾಥ ತೀರ್ಥಂಕರು ಅಂದರೆ 22ನೆಯ ತೀರ್ಥಂಕರರಾದ ಸರ್ವಜ್ಞರಾದ ನೇಮಿನಾಥ ತೀರ್ಥಂಕರರ ಸಂವತ್ಸರಣದಲ್ಲಿ ಅಂಕಿತಗೊಂಡ ಯಾವ ಧವಳ ಜಯಧವಳ ಮಹಾಧವಳ ಅನ್ನುವ ಗ್ರಂಥ ಇದೆ, ಅದು ಕಾಲಕ್ರಮೇಣ ಭಗವಾನ್ ಮಹಾವೀರರ ನಿರ್ವಾಣದ ನಂತರ 2000 ವರ್ಷಗಳ ಮೊದಲು ಪ್ರಥಮ ಶತಾಬ್ದಿಯಲ್ಲಿ ಷಟ್ಕಂಡಾಗಮ ಅನ್ನುವ ಗ್ರಂಥದ ರಚನೆಯಾಗುತ್ತದೆ. ಆ ಗ್ರಂಥದ ಹೆಸರೇ ಧವಲ ಜಯಧವಲ ಮಹಾಧವಲ ಅನ್ನುವ ಗ್ರಂಥ. ಅದನ್ನು ಬರೆದವರೇ ಪುಷ್ಪದಂತ ಮತ್ತು ಭೂತಬಲಿಗಳು, ಅವರ ಗುರುಗಳೇ ಆಚಾರ್ಯ ನರಸಿಂಹ. ಆ ಗ್ರಂಥಗಳ ಸಂರಕ್ಷಣೆಯಾಗಿದ್ದು ಅನೇಕ ಬಾರಿ ದಾಳಿಗಳನ್ನು ಮಾಡಿದಂಥ ಮೊಘಲರ ಸಂದರ್ಭದಲ್ಲಿ 17 ಬಾರಿ ಗಜ್ನಿ ಮೊಹಮ್ಮದ್ ದಾಳಿ ಮಾಡಿದಂಥ ಸಂದರ್ಭ ಅಥವಾ ವಿವಿಧ ರೀತಿಯ ಪರಕೀಯರ ದಾಳಿಯಾದಾಗ ಆ ಆಕ್ರಮಣದಿಂದ ಪಾರಾಗುವುದಕ್ಕೆ ಪ್ರಕೃತಿದತ್ತವಾಗಿರ್ತಕ್ಕಂಥ ರಕ್ಷಣೆಯ ಅಭೇದ್ಯಕೋಟೆಯಂತಿರುವಂಥ ಪಶ್ಚಿಮದ ಕರಾವಳಿಯ ಪೂರ್ವ ಭಾಗದಲ್ಲಿ ಇರತಕ್ಕಂಥ ಮೂಡುವೇಣುಪುರ ಅಥವಾ ಕ್ಷೇಮವೇಣುಪುರ ಅಥವಾ ಮೂಡುಬಿದ್ರೆ ಅನ್ನುವ ಈ ಪ್ರದೇಶದಲ್ಲಿ ಆ ಗ್ರಂಥದ ಸಂರಕ್ಷಣೆ ಆಗುತ್ತದೆ.